ನಾನೇನು ಎಕ್ಸ್ಪೆಕ್ಟ್ ಮಾಡಿದೋ ಅದ್ರ 10ರಷ್ಟಲ್ಲ 100ರಷ್ಟು ಜಾಸ್ತಿ ಆಗಿದೆ. ಅದೇ ನನಗೇನು ಮಾತು ಬರ್ತಿಲ್ಲ, ಅದೇನೋ ಹೇಳ್ತಾರಲ್ವ, ಏನೋ ದೊಡ್ಡದಾಗಿ ಮ್ಯಾಜಿಕ್ ಆಗೋ ಥರ ಇದೆ. ಈ 14 ವರ್ಷದ ಶ್ರಮ ಯಾಕೋ ಒಂದೇ ಸರಿ ಬ್ಲಾಸ್ಟ್ ಆಗೋ ಥರ ಇದೆ. ಈ ಥರ ರೆಸ್ಪಾನ್ಸು, ಈ ಥರ ಇದು ನಾನು 14 ವರ್ಷದಲ್ಲಿ ನಾನು ನೋಡಿಲ್ಲ. ಯುನಾಮಿನಸ್ಲಿ ಎಲ್ಲಿಂದನೂ ಫೋನ್ಸು, ಎಲ್ಲ ಕಡೆಯಿಂದನೂ ಫೋನ್ಸು, ಸಿನಿಮಾ ಸೂಪರ್ ಇದೆ ಅಂತೆ, ಸೂಪರ್ ಇದೆ ಅಂತೆ, ಸೂಪರ್. ಅದು ಕೇಳ್ತೇನೆ, ನನಗೆ ರಿಯಾಲಿಟಿ ಚೆಕ್ ಆಗ್ತದೆ. ರಿಯಾಲಿಟಿನ ಓಕೆ ನನ್ನ ಸಿನಿಮಾಗನ್ನ ಹೇಳ್ತಾರೆ, ಯಾಕಂದರೆ ಎಷ್ಟೊಂದು ಶುಕ್ರವಾರ ಇದನ್ನು ನೋಡಿರೋದು, ಎಷ್ಟೊಂದು ಈ ಕ್ಯಾಮ್ರಾನ ಫೇಸ್ ಮಾಡಿದ್ದು. ಈ ದಿನಕ್ಕೋಸ್ಕರ ಇಷ್ಟು ಕಾಲ್ಸ್ ಬರ್ತಿದ್ರೆ, ಮಗ ಸೂಪರ್ ಆಗಿದೆ ಅಂತೆ, ಸಿನಿಮಾ ಸೂಪರ್ ಆಗಿದೆ, ಗಾಂಧಿನಗರ ಟಾಕ್ ಎಲ್ಲ ಸೂಪರ್ ಇದೆ, ಆಡಿಯನ್ಸ್ ನೋಡಿದವರೆಲ್ಲ ಅದನ್ನ ಅಂತಿದ್ರೆ ಏನೋ ದೊಡ್ಡ ಮ್ಯಾಜಿಕ್ ಆಗುತ್ತೆ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ಅಂದರೆ ಏನು ಹೇಳಿದ್ರೆ ಗೊತ್ತಿಲ್ಲ. ಕೆಲವರು ಬರ್ತಾರೆ, ಅಣ್ಣ ನನ್ನ ಹುಡುಗಿ ನೆನಪಾಗ್ಲು ಅಂತಾಳೆ, ನನ್ನದೇ ಬ್ರೇಕಪ್ ಸ್ಟೋರಿ ಅಂತಾರೆ, ನನ್ನ ಸ್ಟೋರಿ ಅಂತಾರೆ. ನಾನೇನೋ ಊಹೆ ಮಾಡ್ಕೊಂಡು ನನ್ನ ಸ್ಟೋರಿ ಬಂದಿದ್ರೆ, ಬಟ್ ಈಗ ಗೊತ್ತಾಗ್ತದೆ ಎಷ್ಟೊಂದು ಆಡಿಯನ್ಸ್ ಬಯೋಪಿಕ್ ತೆಗೆದ್ಬಿಟ್ಟಿದ್ದೀನಿ ನಾನು ಅಂತ. ಸೊ ತುಂಬ ಖುಷಿ ಆಗ್ತಿದೆ. ಎಸ್ಪೆಷಲಿ ಕಾಲೇಜ್ ಹುಡುಗರಂತೂ ನಾವು ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಒಂದು ಸಿನಿಮಾಲಿ, ಒಂದು 10 ಕಡೆ ನಕ್ಕಿದ್ರೆ ಸಾಕಪ್ಪ ಅಂತ. ಇಂಟರ್ವಲ್ಗೆ 30-40 ಕಡೆ ಆಗೋಯ್ತು. 30-40 ಅಂದರೆ ನಾನು ಉತ್ಪ್ರೇಕ್ಷೆ ಅಲ್ಲ, ಇದು ಏನದು ಓವರ್ ಡೌ ಮಾಡ್ತಿಲ್ಲ. 30-40 ಕಡೆ ಇಂಟರ್ವಲ್ ಬಿಫೋರೇ ಆಗೋಯ್ತು. ಆ್ಯಂಡ್ ಎಸ್ಪೆಷಲಿ ಇಂಟರ್ವಲ್ಲಿ ಒಂದು ಪೀಕ್ ಮೂಮೆಂಟ್, ಆ ಟಾಯ್ಲೆಟ್ ಸೀನ್ ಒಂದು ಬಂದಾಗಂತೂ ನಿಜವಾಗ್ಲೂ ಆ ಸೀನೇ ನಾನು ಫಸ್ಟ್ ಬರೆದಿದ್ದೀನಿ ಸಿನಿಮಾಗೆ. ಅಷ್ಟು ಕಿರಿಚ್ತಾ ಇದ್ರೆ, ಎಸ್ ನಾವು ಅಂದ್ಕೊಂಡಿದ್ವಲ್ಲ, ಒಂದು ಪ್ಲ್ಯಾನ್ ಹಾಕಿದ್ವಿ. ಯಾವತ್ತು ಸ್ಕ್ರೀನ್ ಪ್ಲೇಲಿ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ನಾನು. ಯಾವತ್ತೊಂದು ಸೀನ್ ಬರೆಯುವಾಗ ಈ ಸೀನು ಸಿನಿಮಾಗೆ ಏನು ಕೊಡುತ್ತೆ, ಈ ಸೀನು ಆಡಿಯನ್ಗೆ ಏನು ಟೇಕ್ ಅವಾಗೆ ಆಗುತ್ತೆ. ನನ್ನ ಸಿನಿಮಾಗೂ ಅದು ಸೀನ್ ಪ್ಲಸ್ ಆಗಬೇಕು, ನೋಡೋ ಆಡಿಯನ್ಗೂ ಅದು ಇಷ್ಟ ಆಗಬೇಕು. ಸೊ ಆ ಎಲ್ಲವೂ ಇಷ್ಟ ಆದಾಗ, ಅದೆಲ್ಲವೂ ಲೈಮ್ ಲೈಟಿಗೆ ಬಂದಾಗ, ಅದೆಲ್ಲವೂ ಸೂಪರಾಗಿ ಅನಿಸ್ತಾ ಇದ್ದಾಗ, ಎಸ್ ಈಗಲೂ ಹೇಳ್ತಾ ಇದ್ದೀನಿ, ಏನೋ ದೊಡ್ಡದಾಗಿ ಮ್ಯಾಜಿಕ್ ಆಗುತ್ತೆ ಅನಿಸುತ್ತೆ. ನನಗೆ ಮಾತು ಬರ್ತಿಲ್ಲ, ಬಿಕಾಸ್ ಅಷ್ಟೊಂದು ಕಾಲ್ಸ್ ಬರ್ತಿದೆ, ಅಷ್ಟೊಂದು ಮೆಸೇಜಸ್ ಬರ್ತಿದೆ. ಯುನಾಮಿನಸ್ ಪ್ರತಿ ಸಿನಿಮಾ ಆದ್ಮೇಲೆ ಇಂಟರ್ವಲ್ ಅದು ಚೆನ್ನಾಗಿದೆ ಗುರು, ನೋಡೋಣ ಗುರು, ಇದು ಹಂಗಿದೆ ಹಿಂಗಿದೆ ಅಂತಿದೆ. ಈ ಸಿನಿಮಾ ಅಂತೂ ಸ್ಟ್ರೈಟ್ ಅವೇ ಬ್ಲಾಕ್ ಬಸ್ಟರ್ ರಿವ್ಯೂ ಕೊಡ್ತಿದ್ದಾರೆ. ಸ್ಟ್ರೈಟ್ ಅವೇ ದೇರ್ ಇಸ್ ನೋ ಒನ್ ಪಾಯಿಂಟ್ ನೆಗೆಟಿವ್ ಆರ್ ಒನ್ ಡಾಟ್, ಒಂದು ಕರೆಕ್ಷನು. ಪ್ರತಿ ಸರಿ ನನ್ನ ಫ್ರೆಂಡ್ಸು ಹೇಳಿರಲ್ಲ, ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಂಗಿದ್ರೆ. ಈ ಸಿನಿಮಾಗೆ ಏನೋ ಗೊತ್ತಿಲ್ಲ, ಯಾವುದೂ ಇಲ್ಲ. ಯುನಾಮಿನಸ್ಲಿ ತುಂಬ ಇದಾಗ್ತದೆ. ಇಲ್ಲೂ ಅಷ್ಟೇ ಹೈದರಾಬಾದಿಂದ ಕಾಲ್ಸ್ ಬರ್ತದೆ. ಈಗ ತಾನೇ ರಾಜು ಕರ್ಕಳ ಅನ್ನ ಮಾಡಿದ್ರು, ಈ ವಾರ ನಮ್ಮದೇ ಟಾಪಲ್ಲಿದೆ, ಬಾ 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 ನೀನು ಬಾ ಅಂತಿದ್ದಾರೆ. ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾನು 13 ಸಿನಿಮಾ ಇಲ್ಲಿ ಮಾಡಿದವನು. ನನ್ನ ಫಸ್ಟ್ ಶೋ ಇಲ್ಲಿ ನಡೆದಿದ್ದು, ನಾನು ಹೀರೋ ಆಗಿ ನಾನು ಇಲ್ಲಿರಬೇಕು, ಇಲ್ಲಿ ಬಂದಿದ್ದೀನಿ, ನನ್ನ ಪ್ರೇಕ್ಷಕರ ಹತ್ರ ನಾನು ಬಂದಿದ್ದೀನಿ. ನಾನು ಎಲ್ಲ ಬೇರೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ಜೀವನದಲ್ಲಿ ಎರಡೇ, ಒಂದು ಫೇಲ್ಯೂರು, ಒಂದು ಸಕ್ಸಸ್ಸು. ಫೇಲ್ಯೂರ್ ಅನ್ನೋದು ಭಾರಿ ರೇಂಜಲ್ಲಿ ನೋಡಿಬಿಟ್ಟಿದ್ದೀನಿ ನಾನು, ಅಂದರೆ ಅದನ್ನು ಅಚೀವ್ ಮಾಡಿಬಿಟ್ಟಿದ್ದೀನಿ. ಸಕ್ಸಸ್ ಒಂದು ಬಾಕಿ ಇತ್ತು. ಈಗಲೂ ಹೇಳ್ತೀನಿ, ಏನೋ ಮ್ಯಾಜಿಕ್ ಆಗಿ ಅದನ್ನು ಅಚೀವ್ ಮಾಡೋ ಥರ ಕಾಣಿಸ್ತಿದ್ದೆ. ನನಗೆ ಆ ವೈಬ್ ಕೊಡ್ತೀನಿ. ನಾನು ಎಸ್ಪೆಷಲಿ ಪ್ರೆಸ್ ಅವ್ರು ನನ್ನ ಹತ್ರ ಬೆಟ್ಟಾಗ್ತಿದ್ದಾರೆ, ನೀನು ಮಂಡೇ ನೋಡು ಅಂತಿದ್ರೆ ನನಗೆ ಯಾವಾಗ ಮಂಡೇ ಬರುತ್ತಪ್ಪ, ಯಾವಾಗ ನನಗೆ ನಮ್ಮವರೇ ಹೇಳ್ತಿದ್ರೆ, ನನಗೆ ಎಷ್ಟೋ ಜನ ಇಲ್ಲೇ ಇದ್ದಾರೆ, ನನಗೆ ಬೆಟ್ಟು ಕಟ್ಟಿದ್ದಾರೆ. ನಾನು ಮಂಡೇ ಮಾತಾಡ್ತೀನಿ ಸರ್, ನಿಮ್ಮ ಹತ್ರ ಮಂಡೇ ಮಾತಾಡ್ತೀನಿ ನೋಡಿ, ದಿಟ್ಟಾಗ ಅಂದರೆ ನನಗೆ ಧೈರ್ಯ ತುಂಬ್ತಿದ್ದಾರೆ, ನನಗೆ ಕುಗ್ಗಕ್ಕೆ ಬಿಡ್ತಿಲ್ಲ. ಇಲ್ಲ ನನಗೆ ಧೈರ್ಯ ತುಂಬ್ತಿದ್ರೆ ಅದು ಅನೀಶ್ ಉಳಿಸ್ಕೊಂಡಿರೋ ಪ್ರೀತಿ ವಿಶ್ವಾಸ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಎಲ್ಲ ನನ್ನ ಕನ್ನಡ ಪ್ರೇಕ್ಷಕರಿಗೂ ಹೇಳೋದೊಂದೇ, ಪ್ರತಿ ಸಿನಿಮಾ ಅವ್ರು ಹೇಳೋದೆ, ಬಟ್ ಈ ಸರಿ ಅನೀಶು ಹೊಡೆದಿದ್ದಾನೆ. ಸೊ ಬಂದು ಸಿನಿಮಾ ನೋಡಿ ಕಂಪ್ಲೀಟ್ ಎಂಜಾಯ್ ಮಾಡ್ತೀರಾ. ನನಗೆ ತುಂಬ ಶೋರ್, ಇವತ್ತು ನೋಡಿರೋ 1000 ಜನ ನಾಳೆ 10,000 ಜನಕ್ಕೆ ಕೇಳ್ತಾರೆ. ನಾಳೆ ಐ ವಿಲ್ ಬಿ ಸೀಯಿಂಗ್ ಏನಂತಾರೆ ಎಲ್ಲೋ, ನಾಳೆ ಶುರುವಾಗುತ್ತೆ ಅಂತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಮಾತಾಡ್ತಾ ಹೋಗ್ತೀವಿ ಸರ್. ನಿಮ್ಮ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗ್ತದೆ ಎಲ್ಲರಿಗೂ, ಒಬ್ಬ ಸ್ನೇಹಿತನಾಗಿ, ಸಿನಿಮಾ ಸ್ನೇಹಿತನಾಗಿ ಮತ್ತು ಅನೀಶ್ ಸ್ನೇಹಿತನಾಗಿ. ನಾನು ಇದನ್ನು 4ನೇ ಸಲ ನೋಡ್ತಾ ಇರೋದು. ತೆಲುಗಲ್ಲಿ 2 ಸಲ ನೋಡಿದ್ದೀನಿ, ಕನ್ನಡದಲ್ಲಿ 2 ಸಲ ನೋಡಿದ್ದೀನಿ. ನನಗೇನೆ ಬ್ರೇಕಪ್ ಸೀನ್ ಬಂದಾಗ ನಿಜವಾಗ್ಲೂ ಲಿಟ್ರಲಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅನೀಶ್ ಸರ್ ಡೈರೆಕ್ಷನ್ ಅಂತೂ ತುಂಬ ಸೂಪರಾಗಿ ಆಗಿದೆ ಈ ಸಿನಿಮಾದಲ್ಲಿ. ಆಮೇಲೆ ತ್ರಿವೇಣಿ ಇವತ್ತು ಆಲ್ಮೋಸ್ಟ್ ನಿಮಗೆ ಗೊತ್ತಿರೋಂಗೆ ಎಲ್ಲ ಹೌಸ್ಫುಲ್ ಇತ್ತು. ಎಲ್ಲರೂ ತುಂಬ ಪ್ರತಿ ಸೀನು ಎಂಜಾಯ್ ಮಾಡ್ತಾಯಿದ್ರು, ತುಂಬ ಖುಷಿ ಪಡ್ತಾಯಿದ್ರು. ಎವ್ರಿ ಸೀನ್ ಪ್ರತಿಯೊಬ್ಬರು ನಗ್ತಾ ಇದ್ರು. ತುಂಬ ಖುಷಿ ಆಗುತ್ತೆ ಸರ್. ಈ ದಿನಕ್ಕೆ ನಾವು ವೆಯ್ಟ್ ಮಾಡ್ತಿದ್ವಿ. ಇದಿನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು, ಇದು ನಿಮ್ಮ ಮುಖಾಂತರ ಆಗಬೇಕು. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಸಿನಿಮಾ ನೋಡಿದಾಗ ಏನೇನು? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳೋದಕ್ಕಿಂತ ನೀವು ನೋಡಿದ್ದೀರಾ. ನೀವು ಆ ಸುದ್ದಿ ಇನ್ನೊಂದು 10 ಜನಕ್ಕೆ ಕೇಳೋದ್ರಲ್ಲಿ ನಮಗೇನಾದರೂ ಆ ಸಿನಿಮಾ ರೀಚ್ ಆಗೋ ಕಂಟೆಂಟು ನೀವು ನಿಮ್ಮ ಕಡೆಯಿಂದ ಹೋಗಬೇಕು. ನಾನು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವಾಗ ಲಾಟ್ರಿ ತೊಗೊತೀವಿ, ಅದು ಹೊಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಅದ್ರ ಬದಲು ನಮ್ಮ ಸಿನಿಮಾ ಟಿಕೆಟ್ ತೊಗೊಂಡ್ರೆ ನಿಮ್ಮ ಮನಸ್ಸಿಂದ ಖುಷಿಯಾಗಿ ಆಚೆ ಹೋಗ್ತೀರ.
ಆ ತೃಪ್ತಿ ಆದರೂ ಸಿಗುತ್ತೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ನಮ್ಮ ಸಿನಿಮಾನು ನೋಡಿ, ನೀವು ಏನೋ ಸಪೋರ್ಟ್ ಮಾಡಿದ್ರೆ ಇನ್ನೊಂದು 100 ಸಿನಿಮಾ ಮಾಡ್ತೀನಿ. ಥ್ಯಾಂಕ್ ಯು. ಸರ್ ಆ ಕಡೆ ವಿಲನು ಅಲ್ಲ, ಆ ಕಡೆ ಅಣ್ಣನೂ ಅಲ್ಲ, ನಿಮಗೇನು ಅನ್ನಿಸ್ತದೆ? ಸರ್ ಆ ಕಡೆ ಅಣ್ಣ ಫಸ್ಟು, ಆಮೇಲೆ ವಿಲನ್ ಅದೇ. ಯಾಕಂದರೆ ನನ್ನ ತಂಗಿ ಅಂತ ಬಂದಾಗ ಅದೊಂದು ಸಪೋರ್ಟ್ ಮಾಡಲೇಬೇಕು, ಅದಕ್ಕೋಸ್ಕರ ನಿಲ್ಲೇಬೇಕು. ಈ ಸಿನಿಮಾಲಿ ಆ ಕ್ಯಾರೆಕ್ಟರ್ ಸಿಕ್ಕಿರೋದೇ ತುಂಬ ಖುಷಿ. ಯಾಕಂದರೆ ನಿಜ ಜೀವನದಲ್ಲಿ ತಂಗಿ ಇಲ್ಲದೇ ಇದ್ರೂ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಈ ಥರದ್ದು ಒಂದು ಪ್ಲೇ ಮಾಡಿದ್ದೀನಲ್ಲ ಅಂತ ತುಂಬ ಖುಷಿ ಆಗ್ತದೆ. ಯಾರೊಬ್ಬರು ಕೇಳಿದ್ರು, ಸರ್ ಯಾಕೆ ಫಸ್ಟ್ ಆಫ್ ಆಲ್ ಏನೂ ಮಾತಾಡಿಲ್ಲ? ಸರ್ ಫಸ್ಟ್ ಆಫ್ ಆಲ್ ಮಾತಾಡದೇ ಇರೋನು ಸೆಕೆಂಡ್ ಹಾಫಲ್ಲಿ ತುಂಬ ರಣದೂತ ಆಗ್ಬಿಡ್ತಾನೆ, ವೆಯ್ಟ್ ಮಾಡಿ ಅಂತ ಹೇಳಿದೆ. ಅವ್ರು ಅದೇ ಥರ ನೋಡಿ ಬಂದು, ಸರ್ ಸಖತ್ತಾಗಿ ಮಾಡಿದ್ದೀರಾ ಸರ್, ತುಣುಕುಗಳಲ್ಲಿ ಬಂದ್ರೂ ಅದಕ್ಕೊಂದು ವೆಯ್ಟೇಜ್ ಇದೆ. ಅನೀಶ್ ಅವ್ರು ಮಾಡಿರೋ ಡೈರೆಕ್ಷನಲ್ಲಿ ನಾವು ಪ್ರತಿ ಸಿನಿಮಾ ಅವ್ರನ್ನ ಹೀರೋ ಆಗಿ ನೋಡಿದ್ವಿ. ಡೈರೆಕ್ಷನಲ್ಲಿ ಅವರು ಎಲ್ಲ ನಿಟ್ಟಿನಲ್ಲೂ ನಂಬರ್ 1 ಅಂತ ಹೇಳ್ಕೊಳ್ಳೋ ಲೆಕ್ಕದಲ್ಲಿ ಹೆಮ್ಮೆಯಿಂದ ಹೇಳ್ಕೊಬೋದು. ಸೊ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿಗೂ ಅದೇ ಥರದ್ದು ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಯಾರು ಕಡಿಮೆ ಯಾರು ಹೆಚ್ಚು ಅನ್ನೋದಿಲ್ಲ, ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ. ಜನಗಳ ಪ್ರೇಕ್ಷಕರಿಗೆ ಒಂದು ರಿಯಾಕ್ಷನ್ಗಳು ನೋಡಿದ್ವಿ, ನಗ್ತಾ ಇರೋದು ನೋಡಿದ್ವಿ. ಆಮೇಲೆ ಕೋಪ ಬಂದಾಗ ಅದೊಂದು ಅವರಲ್ಲೊಂದು ಹುಮ್ಮಸ್ ಕಾಣಿಸ್ತು, ಸಖತ್ತಪ್ಪ ಅಂತ. ಸೊ ಎಲ್ಲ ಥರ ಇಮೋಷನ್ಸು ಕ್ಯಾರಿ ಆಗಿದೆ. ಸೊ ಸಿನಿಮಾ ನೋಡಿದವರು ಇನ್ನೂ ಸುಮಾರಷ್ಟು ಜನಕ್ಕೆ ಇದನ್ನು ತಲುಪಿಸಿದ್ರೆ ಅವ್ರು ಎಷ್ಟು ಖುಷಿ ಪಟ್ಟಿದ್ದಾರೆ ಅನ್ನೋದು. ಥಿಯೇಟ್ರ್ ತುಂಬುತ್ತೆ, ಇನ್ನೂ ಜಾಸ್ತಿ ಜನ ಬರ್ತಾರೆ, ನಾಳೆಯಿಂದ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನನಗೆ ನಂಬಿಕೆ. ಸೊ ನೀವೆಲ್ಲ ಬ್ಲೆಸ್ ಮಾಡಬೇಕು, ಜನಗಳು ಬ್ಲೆಸ್ ಮಾಡಬೇಕು. ಈ ಸಿನಿಮಾ ಎಷ್ಟು ಓಡುತ್ತೋ ಅಷ್ಟು ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಜಾಸ್ತಿ ಮಾಡ್ತಾರೆ, ನಮ್ಗಳಿಗೆಲ್ಲ ಇನ್ನೂ ಹೆಚ್ಚು ಕೆಲಸ ಸಿಗುತ್ತೆ, ನಿಮ್ಮಿಂದ ಅಪ್ರಿಸಿಯೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಈ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತಿದೆ ಸರ್. ಫಸ್ಟ್ ಶೋ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡೋದು ಒಂಥರ ಖುಷಿನೇ ಬೇರೆ. ಮತ್ತು ಆಡಿಯನ್ಸು ನನ್ನ ಪಾತ್ರಕ್ಕೆ, ನಕ್ಷತ್ರ ಪಾತ್ರಕ್ಕೆ, ಇಡೀ ಸಿನಿಮಾಗೆ, ನನ್ನ ಡೈಲಾಗ್ಸ್ಗೆ ಎಲ್ಲದಕ್ಕೂ ಎಂಜಾಯ್ ಮಾಡಿದಾಗ, ಖುಷಿ ಪಟ್ಟಿದಾಗ, ನನ್ನ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ತೋರಿಸಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಎಲ್ಲರೂ. ಸೊ ಐ ಆಮ್ ಲವಿಂಗ್ ಇಟ್. ತುಂಬ ಖುಷಿ ಆಗ್ತಾಯಿದೆ. ಲವ್ ಅಂತ ಬಂದಾಗ ಇಬ್ಬರು ಹೀರೋಯಿನು ಒಂದೊಂದು ಅರ್ಥ ಕೊಟ್ಟಿದ್ದೀರಾ. ಏನು ಅನಿಸುತ್ತೆ ಮೇಡಮ್ ನೀವು ಅವ್ರನ್ನ ನೋಡಿದಾಗ, ಅವರು ನಿಮ್ಮನ್ನು ನೋಡಿದಾಗ? ಸೊ ಇದು ಎಲ್ಲರ ಲೈಫಲ್ಲೂ ಇರುವಂಥ ಸ್ಟೋರಿ ಇದು. ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದೇ ಇದು. ಒಂದು ಲೈಫ್, ಒಬ್ಬರ ಲೈಫಲ್ಲಿ ಒಂದು ಹುಡುಗಿ ತುಂಬ ಟಾರ್ಚರ್ ಕೊಡುವಂಥ ಹುಡುಗಿ ಇರ್ತಾರೆ, ಒಬ್ಬೊಬ್ಬರು ಟಾರ್ಚರ್ ಕೊಡುವಂಥ ಹುಡುಗಿ ಇರ್ತಾರೆ, ಒಬ್ಬೊಬ್ಬರು ತುಂಬ ಪ್ರೀತಿ ಕೊಡ್ತಾರೆ, ಬಟ್ ನಿಜವಾದ ಪ್ರೀತಿ ನಿಮ್ಗೆ ಸಿಗಲ್ಲ. ಟಾರ್ಚರ್ ಕೊಡುವಂಥ ಹುಡುಗಿಯು ಅವ್ರ ಜೊತೆ ನೀವು ಇರೋಕ್ಕಾಗಲ್ಲ. ಸೊ ಈ ಥರ ಒಂದು ಓವರ್ ಟಾರ್ಚರ್ ಪ್ರೆಷರ್ ಅಂತ ಒಂದು ಕತೆ ಮಾಡಿದ್ದೀವಿ. ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಇಷ್ಟ ಆಗುತ್ತೆ ಪಕ್ಕ. ಯು ಲವ್ ಇಟ್. ನಿಮ್ಮಿಬ್ಬರ ಪ್ರಕಾರ ಲವ್ ಅಂದರೆ ಏನು ಮೇಡಮ್? ಲವ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್, ಆನೆಸ್ಟಿ. ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್ ಆ್ಯಂಡ್ ಆನೆಸ್ಟಿ, ಅದೇ ಲವ್. ಆ್ಯಂಡ್ ಒಬ್ಬರನ್ನ ಪ್ರೀತಿಸಿದಾಗ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಲೋವಲ್ಲಿ ನೀವು ಇದ್ದರೂ ಲೈಫಲ್ಲಿ ಅವ್ರನ್ನ ಬಿಡಬಾರ್ದು. ಅದು ನೀವು ಬಿಟ್ಟಿಲ್ಲ ಅಂದರೆ ಅದೇ ಟ್ರೂ ಲವ್. ಯಾರ್ದು? ಸಿನಿಮಾದಲ್ಲ, ಇಬ್ಬರದು ಟ್ರೂ ಲವ್. ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಓಕೆ, ನಾ ಕಮ್ ಅವ್ರ ಮುಖದ ಮೇಲೆ ಬರ್ತದೆ. ನಂಗೆ ತುಂಬ ಖುಷಿ ಆಯಿತು. ನನ್ನನ್ನು ನೋಡ್ಕೊಂಡು ಖುಷಿ ಆಯಿತು, ಅನೀಶ್ನ ನೋಡ್ಕೊಂಡು ಖುಷಿ ಆಯಿತು. ಜಾನ್ವಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು 1 ವರ್ಷದ ಹಾರ್ಡ್ ವರ್ಕ್ ಇದು ನಮ್ಮದು, ನಮ್ಮ ಎಲ್ಲಾರ್ದು. ಮ್ಯೂಸಿಕ್ ಆಗಲಿ, ಎಡಿಟಿಂಗ್ ಆಗಲಿ, ಡಿರೆಕ್ಷನ್ ಅನೀಶ್ ಸರ್ದು ಇದು ಐ ಥಿಂಕ್ ಸೆಕೆಂಡ್ ಡಿರೆಕ್ಷನ್ ಅಂತ ಅನಿಸುತ್ತೆ. ನಂದು ಕೋವಿಡ್ ಆದಮೇಲೆ 2 ಮೂವಿ ಮಾಡಿದ್ದೀನಿ ನಾನು, ಆದರೆ ಅದರಲ್ಲಿ ಇದು ಫಸ್ಟ್ ರಿಲೀಸು. ಸೊ ಇದು ತುಂಬ ಸ್ಪೆಷಲ್ ನನಗೆ ಈ ಮೂವಿ. ಆ್ಯಂಡ್ ಫುಲ್ ಫ್ಲೆಜ್ಡ್ ಆಗಿ ಹೀರೋಯಿನ್ ರೋಲಲ್ಲಿ ದಿಸ್ ಈಸ್ ಮೈ ಸೆಕೆಂಡ್ ಫಿಲ್ಮ್. ಸೊ ಇಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿರೋದು ನೋಡಿ, ಒಳ್ಳೆ ರೆಸ್ಪಾನ್ಸ್ ಬರ್ತಿರೋದು ನೋಡಿ ನಂಗೆ ತುಂಬ ಖುಷಿ ಆಗ್ತದೆ. ಇವತ್ತು ಆಡಿಯನ್ಸ್ದು ರಿಯಾಕ್ಷನ್ ನೋಡಿ ನಂಗೆ ಸಿಕ್ಕಾಬಡೆ ಖುಷಿ ಆಗ್ತದೆ. ಇವಾಗ ಮೂವಿಲಿ ಕ್ಯಾರೆಕ್ಟರ್ ನೋಡ್ಬಿಟ್ಟು ಒಂದ್ ಕಡೆ ಬೈಕೊಳ್ತಾ ಇದ್ರು, ಹಾಂ ಅದೆಲ್ಲ ನಿಮ್ ಕಿವಿಗೆ ಬಿತ್ತಾ? ನನ್ನ ಕ್ಯಾರೆಕ್ಟರ್ನ ನೋಡಿ ತುಂಬ ಜನ ಬೈಕೊಂಡಿದ್ದಾರೆ. ಐ ಥಿಂಕ್ ಒಂದು ಆ್ಯಕ್ಟರ್ಗೆ ಬೈಕೊಂಡ್ರು ಅಂದರೆ ಅವ್ರ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಆ ಖುಷಿ ಆಯಿತು ನನಗೆ. ಇನ್ನೂ ಬೈರಿ ಪರವಾಗಿಲ್ಲ ಅಂತ. ಯಾ